ವಕೀಲರು ತಮ್ಮ ಸೇವೆಗೆ ಸಂಬಂಧಿಸಿದಂತೆ ವಕೀಲರು ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಲಾ ಪ್ರಾಕ್ಟೀಸ್, ಇದರಲ್ಲಿ ಅವರು ತನ್ನ ಕಕ್ಷಿದಾರರಿಗೆ ನೀಡುವ ಸೇವೆಗಳಿಗೆ ಸಂಬಂಧಿಸಿದಂತೆ ನೀಡುವ ಸೇವೆಗಳು ಅದು ಕನ್ಸ್ಯೂಮರ್ನ ಆಕ್ಟ್ನ ಅಡಿಯಲ್ಲಿ ಬರುತ್ತಾ ಅನ್ನುವ ಪ್ರಶ್ನೆ ಬಹಳಷ್ಟು ವರ್ಷಗಳ ಜಿಜ್ಞಾಸೆಯಾಗಿ ಉಳಿದಿತ್ತು. ಕೆಲವು ತೀರ್ಪುಗಳಲ್ಲಿ ಇದು ಬರೋದಿಲ್ಲ ಅಂತಲೂ, ಕೆಲವು ತೀರ್ಪುಗಳಲ್ಲಿ ಬರುತ್ತೆ ಅಂತಲೂ, ಕೆಲವು ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಇದು ಕನ್ಸ್ಯೂಮರ್ ಆಕ್ಟ್ನ ಅಡಿಯಲ್ಲಿ ಬರುತ್ತೆ, ಡಿಫಿಷಿಯನ್ಸಿ ಇನ್ ಸರ್ವಿಸ್ ಇದು ಈ ಪದದ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತೇಳಿ ಸುಮಾರು ಕನ್ಸ್ಯೂಮರ್ ಕೋರ್ಟ್ ಕಮಿಷನರ್ಗಳು, ಸ್ಟೇಟ್ ಕಮಿಷನರ್ ಮತ್ತು ನ್ಯಾಷನಲ್ ಕಮಿಷನರ್ ಕೂಡ ಕೆಲವು ತೀರ್ಪುಗಳನ್ನು ನೀಡಿದರು. ಹಾಗಾಗಿ ವಕೀಲರು ನೀಡುವ ಸೇವೆ ಇದು ಸೇವೆ ಅನ್ನುವ ಅಂದರೆ ಕನ್ಸ್ಯೂಮರ್ ಆಕ್ಟ್ 1986 ಮತ್ತು 2019 ಆಕ್ಟ್ ಏನಿದೆ ಇದರ ಅಡಿಯಲ್ಲಿ ನಮೂದಿಸಿರುವ ಸೇವೆ ಡಿಫಿಷಿಯನ್ಸಿ ಇನ್ ಸರ್ವಿಸ್ ವರ್ಡ್ ಏನಿದೆ ಇದರ ಎಕ್ಸ್ಪ್ಲನೇಷನ್ಸ್ ಏನಿದೆ ಆ ಡೆಫಿನೇಷನ್ನ ಅಡಿಯಲ್ಲಿ ಈ ಸೇವೆಯು ಕೂಡ ಬರುತ್ತಾ ಅನ್ನೋದು ಜಿಜ್ಞಾಸೆಯಾಗಿ ಉಳ್ಕೊಂತ ಬಂದಿತ್ತು. ಈ ಎಲ್ಲ ಜಿಜ್ಞಾಸೆಗಳಿಗೂ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಬಾರ್ ಆಫ್ ಇಂಡಿಯಾ ಲಾಯರ್ಸ್ ವರ್ಸಸ್ ಡಿ.ಕೆ. ಗಾಂಧಿ ನ್ಯಾಷನಲ್ ಕಮ್ಯುನಿಕೇಬಲ್ ಈ ಒಂದು ಪ್ರಕರಣದಲ್ಲಿ ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಅದರ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ನಮ್ಮಿಂದ ಯಾವುದೇ ಒಂದು ಲೀಗಲ್ ಒಪಿನಿಯನನ್ನು ಪಡ್ಕೋಬೇಕಾದ್ರೆ, ಆನ್ಲೈನಲ್ಲಿ ಪಡ್ಕೋಬೇಕಾದ್ರೆ ಅದರ ನಿಗದಿತ ಫೀಯನ್ನು ಪೇ ಮಾಡಿ ನಿಗದಿತ ಸಮಯದಲ್ಲಿ ಕಾಲನ್ನು ಮಾಡಿ ಆ ಸೇವೆಯನ್ನು ಪಡ್ಕೋಬೋದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೂಡ ಕೊಡಲಾಗಿರುತ್ತೆ, ವಾಟ್ಸಪ್ ನಂಬರನ್ನು ಕೂಡ ಕೊಡಲಾಗಿರುತ್ತೆ, ಇಮೇಲ್ ಐಡಿಯನ್ನು ಕೂಡ ಕೊಡಲಾಗಿರುತ್ತೆ. ನಿಮ್ಮ ದಾಖಲಾತಿಗಳನ್ನು ಅದಕ್ಕೆ ಕೊಟ್ಟು ನಿಗದಿತ ಫೀಯನ್ನು ಪೇ ಮಾಡಿ ನಿಮ್ಮ ಒಂದು ಸೇವೆಯನ್ನು ಪಡ್ಕೋಬೋದಾಗಿರುತ್ತೆ. ಸೊ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ವಕೀಲರು ನೀಡುವ ಸೇವೆ ಕಮರ್ಷಿಯಲ್ ಆಗಿ ಕೊಡುವಂಥ ಏನು ಸರ್ವಿಸ್ ಇರ್ತದೆ ಅದಕ್ಕೆ ಈಕ್ವಲ್ ಅಲ್ಲ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಕಮರ್ಷಿಯಲ್ ಆಗಿ ಸೇವೆಯನ್ನು ಕೊಡುವಂಥದ್ದು ಅವರು ಒಂದು ಯಾವುದೇ ಒಂದು ಪ್ರಾಡಕ್ಟ್ಗಳನ್ನು ಮಾಡಿದರೆ ಆ ಪ್ರಾಡಕ್ಟಿನ ಒಂದು ಗುಣಮಟ್ಟವನ್ನು ಅವರು ಒಂದು ಹೊಂದಾಣಿಕೆಯನ್ನು ಮಾಡ್ಕೊಬೇಕಾಗಿರುತ್ತೆ ಮತ್ತು ಅದರ ಒಂದು ಗುಣಮಟ್ಟವನ್ನೇ ಕಾಪಾಡ್ಕೊಬೇಕಾಗಿರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಸರ್ವಿಸನ್ನು ಕೊಡಬೇಕಾಗಿರುತ್ತೆ. ಆದರೆ ವಕೀಲರು ನೀಡುವ ಅಂದರೆ ಅವರು ಪ್ರಾಕ್ಟೀಸಿಂಗ್ ಏನು ಮಾಡ್ತಾ ಇರ್ತಾರೆ, ಅವರು ವಕಾಲತ್ತನ್ನು ಪಡ್ಕೊಂಡಿರ್ತಾರೆ, ಆ ವಕಾಲತ್ತಲ್ಲಿ ಲಿಮಿಟೆಡ್ ಅಧಿಕಾರವನ್ನು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಗೊಂಡಿರ್ತಾರೆ. ಹಾಗಾಗಿ ಅವ್ರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅದನ್ನ ತಗೊಂಡಿರ್ತಾರೆ. ಇದರಲ್ಲಿ ಸಾಕ್ಷಿ ಹೇಳುವಂಥದ್ದಾಗಲಿ, ದಾಖಲೆಗಳನ್ನು ನೀಡುವಂಥದ್ದಾಗಲಿ, ಅದೇ ದಾಖಲೆಗಳು ಹೇಗಿದೆ ಅನ್ನೋದನ್ನು ಎಲ್ಲವೂ ಆ ಒಂದು ಕ್ಲೈಂಟ್ ಏನು ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲವೂ ಸಂಪೂರ್ಣವಾಗಿ ಒಂದು ಪ್ರಕರಣ ವಕೀಲರ ಮೇಲೇ ನಿರ್ಬಂಧಿತವಾಗಿರೋದಿಲ್ಲ. ಸೊ ಹಾಗಾಗಿ ಕ್ಲೈಂಟು ಕೂಡ ಇಲ್ಲಿ ಏನು ಸಪೋರ್ಟ್ ಮಾಡ್ತಾರೆ, ಕೆಲವೊಂದು ಪ್ರಕರಣಗಳಲ್ಲಿ ಕ್ಲೈಂಟ್ಗಳು ಕೇಸ್ಗಳನ್ನು ತಂದುಕೊಟ್ಟಿರ್ತಾರೆ, ಅವು ಸಪೋರ್ಟೇ ಮಾಡೋದಿಲ್ಲ, ಅಥವಾ ಅದು ಸಂಬಂಧಪಟ್ಟ ದಾಖಲೆಗಳನ್ನು ಸರಿಯಾದ ದಾಖಲೆಗಳನ್ನು ತಂದುಕೊಡೋದಿಲ್ಲ, ಅಥವಾ ತಂದುಕೊಡೋಂಥ ದಾಖಲೆಗಳಲ್ಲಿ ನ್ಯೂನ್ಯತೆಗಳು ಇರ್ತವೆ. ಸೊ ಅಂಥ ಸಂದರ್ಭದಲ್ಲಿ ಪ್ರಕರಣಗಳು ಅನಗತ್ಯ ವಿಳಂಬಗಳು ಆಗುವಂಥದ್ದು, ಅಥವಾ ತೊಂದರೆ ಆಗುವಂಥದ್ದು, ಅಥವಾ ಡಿಸ್ಮಿಸ್ ಆಗುವಂಥದ್ದು ಕೂಡ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸೇವೆ, ವಕೀಲರ ಸೇವೆ ಏನಿದೆ ಇದನ್ನು ಒಂದು ವಿಶಿಷ್ಟವಾದಂಥ ಸೇವೆ, ಇದನ್ನು ಎಲ್ಲ ಒಂದು ಕಮರ್ಷಿಯಲ್ ಸೇವೆ, ಪ್ರೊಫೆಷನಲ್ ಸರ್ವಿಸಸ್ ಏನಿರ್ತದೆ ಅದರಂತೆ ಇದನ್ನು ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. ಸೊ ಕಮರ್ಷಿಯಲ್ ಅಥವಾ ಪ್ರೊಫೆಷನಲ್ ಸೇವೆ ಆದರೆ ಅವರದೇ ಅಂತ ಒಂದು ನಾಲೆಡ್ಜಲ್ಲಿ, ಅವರದೇ ಅಂತ ಒಂದು ಸಾಮರ್ಥ್ಯದಲ್ಲಿ ಅದರ ಒಂದು ಉತ್ಪಾದನೆಯನ್ನು ಮಾಡಿರ್ತಾರೆ, ಅದರ ಸರ್ವಿಸನ್ನು ಕೊಡ್ತಾ ಇರ್ತಾರೆ. ಸೊ ಅದರ ಒಂದು ನಿಗದಿತ ರೀತಿಯಲ್ಲಿ ಇರುತ್ತೆ. ಸೊ ಅದರಲ್ಲಿ ಡಿಫಿಷಿಯನ್ಸಿ ಆದಂಥ ಸಂದರ್ಭದಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋಂಥ ಪ್ರಾಡಕ್ಟು ಡಿಫೆಕ್ಟ್ ಆದಂಥ ಸಂದರ್ಭದಲ್ಲಿ ಅದರ ಸಂಬಂಧಿಸಿದಂತೆ ಅದು ಡಿಫೆಕ್ಸಿಯನ್ಸಿ ಇನ್ ಸರ್ವಿಸಸ್ಸಲ್ಲಿ ಬರುತ್ತೆ, ಅದು ಕನ್ಸ್ಯೂಮರ್ ಆಕ್ಟ್ನ ಅಡಿಯಲ್ಲಿ ಬರುತ್ತೆ. ಸೊ ಆದರೆ ವಕೀಲರು ನೀಡುವ ಸೇವೆಯನ್ನು ಇದೇ ರೀತಿಯಲ್ಲಿ ಸೇವೆಯನ್ನು ನೀಡಬೇಕು ಅಂತೇಳಿ ನಿಗದಿ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಪ್ರಕರಣಕ್ಕೂ ವ್ಯತ್ಯಾಸಗಳಿರುತ್ತೆ, ದಾಖಲೆಗಳಿಂದ ದಾಖಲೆಗಳಿಗೂ ವ್ಯತ್ಯಾಸಗಳಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲವನ್ನು ನಿಗದಿಯನ್ನು ಇದೇ ರೀತಿ ಮಾಡಬೇಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ವಕೀಲರು ನೀಡುವ ಸೇವೆ ಒಂದು ವಿಭಿನ್ನವಾದಂಥ ವಿಶಿಷ್ಟವಾದಂಥ ಸೇವೆ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪನ್ನು ನೀಡಬೇಕಾದ್ರೆ ಸುಮಾರು 12 ರಿಂದ 13 ಹಿಸ್ಟಾರಿಕಲ್ ಜಡ್ಜ್ಮೆಂಟ್ಗಳನ್ನು ಕೂಡ ನಮೂದು ಮಾಡಿದೆ. ಆ ಎಲ್ಲ ಜಡ್ಜ್ಮೆಂಟ್ಗಳು ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಜಡ್ಜ್ಮೆಂಟನ್ನು ಓದೋದ್ರ ಮೂಲಕ ಆ ಜಡ್ಜ್ಮೆಂಟ್ಗಳನ್ನು ಕೂಡ ತಿಳ್ಕೊಬೋದಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಒಂದು ಪ್ರಕರಣ ಆಗಿರ್ಬೋದು, ವಿಶ್ವಭಾರತೀಯ ಹೌಸ್ ಬಿಲ್ಡಿಂಗ್ ಈ ಒಂದು ಪ್ರಕರಣ ಆಗಿರ್ಬೋದು, ಇವು ಪ್ರಮುಖವಾದಂಥ ಪ್ರಕರಣಗಳಾಗಿದ್ದು ಇವುಗಳನ್ನು ಕೂಡ ಅದರಲ್ಲಿ ನಮೂದು ಮಾಡಲಾಗಿದೆ. ಬಹುಶಃ ಒಂದು 12 ಪ್ರಕರಣಗಳನ್ನು ಇದರಲ್ಲಿ ಮುಖ್ಯವಾಗಿ ಡಿಸ್ಕಸ್ ಮಾಡಲಾಗಿದೆ. ಸುದೀರ್ಘವಾದಂಥ ಒಂದು ಚರ್ಚೆಯ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಅಂತಿಮವಾಗಿ
ವಕೀಲರು ನೀಡುವ ಸೇವೆ ಒಂದು ವಿಶಿಷ್ಟವಾದಂಥ ಸೇವೆಯಾಗಿದ್ದು ಇದನ್ನು ಕನ್ಸ್ಯೂಮರ್ ಆಕ್ಟ್ನ ಅಡಿಯಲ್ಲಿ ತರೋದಕ್ಕೆ ಬರೋದಿಲ್ಲ ಅಂತೇಳಿ ಈ ಒಂದು ತೀರ್ಪಿನಲ್ಲಿ ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ನಮ್ಮ ಒಂದು ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ನೋಡೋದಕ್ಕೆ ಹಾಲ್ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗ್ಬೋದು. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕಾನೂನಿನ ಅರಿವು ನಿಮಗೂ ಸಿಗುವಂತಾಗಲಿ. ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಜೈ ಹಿಂದ್.